ಒಂದು ಆರೋಪ ಮಾಡ್ಬೋದು ನಾವು, ಅವ್ರಿಗೆ ಆರೋಪ ಮಾಡೋ ಸಾಧ್ಯತೆ ಕಡಿಮೆ ಅದ. ಅವ್ರು ತಪ್ಪು ಮಾಡಿಲ್ಲ ಅಂತಲ್ಲ, ಆದರೆ ದೊಡ್ಡ ಪ್ರಮಾಣದಲ್ಲಿ ಮತ್ತೇನು ನೋಡ್ರಿ ಇಲ್ಲ ಅಂತ ಭಾಳಷ್ಟು ಜನರ ಪ್ರೀತಿಯ ಮಾತು. ಹೀಗಾಗಿ ಚಿಕ್ಕೋಡಿದಿಂದ ಏನೋ ಅನ್ಅಪೋಸ್ ಆದರೂ ಆಗ್ಬೋದು, ಬಟ್ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಚುನಾವಣೆ ಮಾತ್ರ ಎಲ್ಲದಕ್ಕೂ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆಗ್ತಾಯಿದೆ, ಸಂತೋಷ ವಿಷಯ. ಯಾಕಂದರೆ ಪ್ರತಿಯೊಬ್ಬ ಡೆಲಿಗೇಟ್ಸ್ಗೂ ತಾನು ಯಾರಿಗೆ ಮತ ಹಾಕ್ತಾಯಿದ್ದೀನಿ ನೋಡಿದ್ರೆ ಅವನು ಬಿಟ್ಟಂಥ ವಿಷಯ. ಅವರಿಗೆ ಒಳಗೆ ಹೋಗಿ ವೋಟ್ ಹಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಇವತ್ತು 13 ಸ್ಥಾನಗಳಿಂದ ತಮ್ಮ ಪ್ಯಾನಲ್ ಮೂಲಕ, ಜೊಲ್ಲೆ ಮತ್ತು ಜಾರಕಿಹೊಳಿ ಪ್ಯಾನಲ್ ಮೂಲಕ ನಿಲ್ಲಿಸೋದನ್ನು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಇವು 3 ಬಿಟ್ಟು ಉಳಿದಿಲ್ಲ. ಅಂದರೆ 16 ಕ್ಷೇತ್ರಗಳಿಗೆ ಚುನಾವಣೆ ಆಗೋದು ಹೆಚ್ಚು ಕಡಿಮೆ ಫಿಕ್ಸ್ ಆಗಿದೆ. ಜೊಲ್ಲೆ ಅವರಂತೆ ತಮ್ಮನ್ನು ತಾವು ಬಾಲಚಂದ್ರ ಜಾರಕಿಹೊಳಿ ಜೊತೆ ಗುರುತಿಸ್ಕೊಳ್ಳೋದ್ರಲ್ಲೇ ಕೊನೆಗೂ ಉಳ್ಕೊಂಡಿದ್ದಾರೆ. ಅದು ಅವ್ರು ಮಾತು ಉಳಿಸ್ಕೊಂಡಿದ್ದಾರೆ ಅಂತ ಹೇಳೋದು ನಾವು. ಇನ್ನು ಮುಂದೆ ಯಾಕಂದ್ರೆ ರಾಜಕೀಯದಲ್ಲಿ ಯಾರು ಮಿತ್ರರು ಯಾರು ಶತ್ರು ಶಾಶ್ವತ ಅಲ್ಲ ಅನ್ನೋದನ್ನು ಮೇಲಿನ ಮೇಲೆ ಮಾತು ಹೇಳ್ತಾ, ಆದರೂ ಈ ಸಲ ಚುನಾವಣೆಯಲ್ಲೇ ಒಂದು ಸ್ಪಷ್ಟವಾದಂತಹ ಒಂದು ಬೆಳಗಾವಿಯಲ್ಲಿ 2 ವಿರೋಧಿ ಬಣಗಳು ಆದವು ಅನ್ನುವಂಥದ್ದು ಮಾತ್ರ ಸಮಾಧಾನ ಪಡ್ಕೊಳ್ಳುವಂಥ ವಿಷಯ. ಯಾಕಂದರೆ ವಿರೋಧ ಪಕ್ಷ ಇರಬೇಕು, ಅದು ಆಡಳಿತಾರೂಢ ಪಕ್ಷದ ಏನಪ್ಪ ಅಂದ್ರೆ ವೈದ್ಯರಿದ್ದಂಗೆ, ಚಿಕಿತ್ಸಕಿದ್ದಂಗೆ, ತಪ್ಪಿಲ್ಲದೆ ಹೇಳುವಂಥವ್ರು ಬೇಕಲ್ಲಿ. ಎಲ್ಲರೂ ಹೂ ಅಪ್ಪುಗಳು ಹಾಂ ಅಪ್ಪುಗಳು ತಲೆ ಹಾಕೋರಿದ್ರೆ ಅಲ್ಲಿ ವಿಶೇಷವಾಗಿ ಜನಸಾಮಾನ್ಯರಿಗೆ ಹೊಡೆತು ಬೀಳ್ತದೆ, ರೈತ ಹೊಡೆದು ಬೀಳ್ತದೆ. ಅದಕ್ಕಾಗಿ ಆ ರೈತ ಹೊಡೆತು ಬೀಳಬಾರ್ದಂದ್ರೆ ಅಲ್ಲಿ ಪ್ರಬಲವಾದ ವಿರೋಧ ಪಕ್ಷ ಇರಬೇಕು. ಅಂದಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ನೋಡಿದ್ವು BJPದಾಗಿರ್ಬೋದು, ಹಿಂದೆ ಇಂದಿರಾ ಗಾಂಧಿಯವರ ಆಡಳಿತ ಆಗಿರ್ಬೋದು. ಇಂದಿರಾ ಗಾಂಧಿಯವರ ಆಡಳಿತದಲ್ಲೂ ಸಹಿತ